ನಮಸ್ತೆ. ನಾವು ಈ ಸಂಚಿಕೆಯಲ್ಲಿ ಸಮಾನ ಭಿನ್ನರಾಶಿಗಳ ಬಗ್ಗೆ ಕಲಿಯಲಿದ್ದೇವೆ. ಭಿನ್ನರಾಶಿಗಳ ಅಧ್ಯಾಯದಲ್ಲಿ ಸಮಾನ ಭಿನ್ನರಾಶಿಗಳು ಒಂದು ಮುಖ್ಯವಾದ ಪರಿಕಲ್ಪನೆಯಾಗಿದೆ. ಇದೇ ಅಧ್ಯಾಯದ ಭಿನ್ನರಾಶಿಗಳ ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರಗಳನ್ನು ಕಲಿಯುವಾಗ ನಮಗೆ ಈ ಸಮಾನ ಭಿನ್ನರಾಶಿಗಳ ಪರಿಕಲ್ಪನೆಯು ತುಂಬ ಸಹಾಯಕ್ಕೆ ಬರುತ್ತದೆ. ಆ ಕಾರಣದಿಂದ ನಾವು ಈ ಪರಿಕಲ್ಪನೆಯನ್ನು ಈ ಸಂಚಿಕೆಯಲ್ಲಿ ಚೆನ್ನಾಗಿ ಕಲಿಯೋಣ. ಈ ಸಂಚಿಕೆಯ ಕಲಿಕಾ ಉದ್ದೇಶಗಳು ಈ ರೀತಿಯಾಗಿವೆ. ನೀಡಲಾದ ಭಿನ್ನರಾಶಿಯ ಸಮಾನ ಭಿನ್ನರಾಶಿಗಳನ್ನು ಗುರುತಿಸುವುದು ಮತ್ತು ಕಂಡುಹಿಡಿಯುವುದು. ಇದೇ ರೀತಿ NCERTಯ ಕಲಿಕಾ ಉದ್ದೇಶಗಳು ಹೀಗಿವೆ: ಒಂದಕ್ಕೊಂದು ಸಮನಾದ ಭಿನ್ನರಾಶಿಗಳನ್ನು ತೋರಿಸುವುದು, ನೀಡಿರುವ ಭಿನ್ನರಾಶಿಗಳಲ್ಲಿ ಸಮಾನ ಭಿನ್ನರಾಶಿಗಳನ್ನು ಗುರುತಿಸುವುದು ಮತ್ತು ಕಂಡುಹಿಡಿಯುವುದು. ಈಗ ನಾವು ಈ ಸಂಚಿಕೆಗಾಗಿ ಕೆಲವು ಕಲಿಕೋಪಕರಣಗಳನ್ನು ಬಳಸ್ತಾ ಇದ್ದೇವೆ. ಅವು ಯಾವುವು ಅಂತ ನಾವೀಗ ತಿಳ್ಕೊಳ್ಳೋಣ. ಮೊದಲನೇದಾಗಿ ಇಲ್ಲಿ ಭಿನ್ನರಾಶಿಯ ಆಕಾರಗಳಿವೆ, ಅದರ ಜೊತೆಗೆ ಹೋಲಿಕೆ ಪಟ್ಟಿಗಳಿವೆ, ಕೆಲವು ಚೌಕಳಿ ಹಾಳೆಗಳನ್ನು ಬಳಸ್ತಾ ಇದ್ದೇವೆ. ಇದರ ಜೊತೆಗೆ ಒಂದಿಷ್ಟು ನಾವು A4 ಹಾಳೆಗಳನ್ನು ಕೂಡ ಬಳಸ್ತಾ ಇದ್ದೇವೆ. A4 ಹಾಳೆಗಳನ್ನು ಕೂಡ ನಾವು ಬಳಸ್ತಾ ಇದ್ದೇವೆ ಇಲ್ಲಿ. ಇದರೊಂದಿಗೆ ಈ ರೀತಿಯ OHP ಶೀಟ್ಗಳನ್ನು ಕೂಡ ನಾವು ಬಳಸ್ತಾ ಇದ್ದೇವೆ. ಸಮಾನ ಭಿನ್ನರಾಶಿಗಳ ಈ ಪರಿಕಲ್ಪನೆಯನ್ನು ನಾವು ಮಕ್ಕಳಿಗೆ ಕಲಿಸುವಾಗ ಒಂದು ನೈಜ ಜೀವನದ ಸನ್ನಿವೇಶದೊಂದಿಗೆ ಅಥವಾ ಒಂದು ಪ್ರಶ್ನೆಯೊಂದಿಗೆ, ಉದಾಹರಣೆಯೊಂದಿಗೆ ನಾವು ಆರಂಭ ಮಾಡ್ಬೋದು. ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಒಂದು ಕ್ರೀಡಾಂಗಣದಲ್ಲಿ ಕೆಲವು ಪ್ರೇಕ್ಷಕರು ಇದ್ದಾರೆ. ಅದೇ ರೀತಿ ಆ ಕ್ರೀಡಾಂಗಣದಲ್ಲಿ 10 ವಿಭಾಗಗಳಲ್ಲಿ ಆಸನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆ ಆಸನ ವ್ಯವಸ್ಥೆ ಹೇಗಿದೆ ಮತ್ತು ಎಷ್ಟು ಪ್ರೇಕ್ಷಕರು ಅಲ್ಲಿ ಹಾಜರಿದ್ದಾರೆ ಎನ್ನುವುದನ್ನು 2 ಸುದ್ದಿವಾಹಿನಿಗಳು, ಅಂದರೆ 2 ನ್ಯೂಸ್ ಚಾನೆಲ್ಗಳು ಬೇರೆ ಬೇರೆ ರೀತಿಯಾಗಿ ವರದಿ ಮಾಡಿದೆ. ಒಂದು ನ್ಯೂಸ್ ಚಾನೆಲ್ ಅರ್ಧದಷ್ಟು ಪ್ರೇಕ್ಷಕರು ಆ ಒಂದು ಕ್ರೀಡಾಂಗಣದಲ್ಲಿ ಆಸೀನರಾಗಿದ್ದರು ಅಂತ ಹೇಳಿದರೆ, ಮತ್ತೊಂದು ನ್ಯೂಸ್ ಚಾನಲ್ ಏನು ಹೇಳ್ತದೆ, 5 ಭಾಗದಷ್ಟು ಪ್ರೇಕ್ಷಕರು ಆ ಕ್ರೀಡಾಂಗಣದಲ್ಲಿ ಹಾಜರಿದ್ದರು ಅಂತ ವರದಿ ಮಾಡಿದೆ. ಹಾಗಾದರೆ ಈ 2 ವರದಿಗಳಲ್ಲಿ ಯಾವ ವರದಿ ಸರಿಯಾಗಿದೆ ಎಂದು ನಾವು ಮಕ್ಕಳನ್ನು ಕೇಳಬೇಕು. ಮಕ್ಕಳು ಆ ಕೊಟ್ಟಿರುವ 2 ಭಿನ್ನರಾಶಿಗಳು, ಅಂದರೆ ಅರ್ಧ ಮತ್ತು 5 ಇವುಗಳ ಈ 2 ಭಿನ್ನರಾಶಿಗಳನ್ನು ಹೋಲಿಸಿ ಇವು ಸಮ ಇವೆಯೇ ಅಥವಾ ಇಲ್ಲವೇ ಅನ್ನೋದನ್ನು ಚರ್ಚೆ ಮಾಡ್ತಾರೆ. ಹಾಗೆ ಅವರು ಚರ್ಚಿಸೋದಕ್ಕೆ ಅವಕಾಶವನ್ನು ಕೊಡೋಣ. ನಾವು ಈ ಸಮಾನ ಭಿನ್ನರಾಶಿಗಳು ಅಂದರೆ ಏನು ಎಂದು ತಿಳಿದುಕೊಂಡ ನಂತರ ಇದೇ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ಮಕ್ಕಳಿಗೆ ನಾವು ಸಹಾಯ ಮಾಡೋಣ. ನಾವು ಈಗ ಚಟುವಟಿಕೆ ಮಾಡುವ ಮುನ್ನ ವಿದ್ಯಾರ್ಥಿಗಳನ್ನು ಕೆಲವು ಗುಂಪುಗಳನ್ನಾಗಿ ಮಾಡೋಣ. ಆ ಗುಂಪುಗಳಲ್ಲಿ ಕೆಲವು ಗುಂಪುಗಳಿಗೆ ನಾವು ಭಿನ್ನರಾಶಿಯ ಆಕಾರಗಳನ್ನು ಕೊಡೋಣ. ಆ ಭಿನ್ನರಾಶಿಯ ಆಕಾರಗಳನ್ನು ನಾವು ಕೆಲವು ಗುಂಪಿಗೆ ಕೊಟ್ಟಿದ್ದೇವೆ. ಹಾಗೆ ಇನ್ನು ಉಳಿದ ಗುಂಪುಗಳಿಗೆ ಕೆಲವು A4 ಹಾಳೆಗಳನ್ನು ನೀವು ನೀಡಬೇಕಾಗುತ್ತೆ. ಈಗ ಮಕ್ಕಳಿಗೆ ನಾವು 2ನೇ 1, 3ನೇ 1, 4ನೇ 2 ಹೀಗೆ ಭಿನ್ನರಾಶಿಗಳನ್ನು ಹೇಳಿ ಅವುಗಳನ್ನು ಅವರ ಬಳಿ ಇರುವ ಕಲಿಕೋಪಕರಣಗಳನ್ನು ಬಳಸಿ ಪ್ರತಿನಿಧಿಸಲು ಹೇಳಬೇಕು. ಮೊದಲನೇದಾಗಿ 2ನೇ 1 A4 ಹಾಳೆಗಳನ್ನು ಹೊಂದಿರುವ ಗುಂಪಿನವರು ಹೀಗೆ ತೋರಿಸ್ಬೋದು. ಒಂದು A4 ಹಾಳೆಯನ್ನು ಅದರ ಉದ್ದದ ಮೇಲೆ ಸಮನಾಗಿ ಮಡಚಿ 2 ಸಮಭಾಗಗಳನ್ನು ಮಾಡ್ತಾರೆ. ಹಾಗೆ ಅದರಲ್ಲಿನ ಒಂದು ಸಮಭಾಗಕ್ಕೆ ಅವರು ಈ ರೀತಿ ಗೆರೆಯನ್ನು ಎಳೆಯುವ ಮೂಲಕ ಅಥವಾ ಬಣ್ಣವನ್ನು ಹಚ್ಚುವ ಮೂಲಕ ಅವರು 2ನೇ 1 ಪ್ರತಿನಿಧಿಸಬಹುದು. ಹಾಗೆ ಭಿನ್ನರಾಶಿಯ ಆಕಾರಗಳನ್ನು ಹೊಂದಿರುವ ಗುಂಪಿನವರು ಇದೇ 2ನೇ 1 ಅವರು ಹೇಗೆ ಪ್ರತಿನಿಧಿಸಬಹುದು ಅಂತ ನೋಡೋಣ. ಇದು ಒಂದು ಪೂರ್ಣ ವೃತ್ತವನ್ನು ಇಲ್ಲಿ 2 ಸಮಭಾಗಗಳಾಗಿ ಮಾಡಲಾಗಿದೆ. ಈ 2 ಸಮಭಾಗಗಳಲ್ಲಿ ಒಂದು ಭಾಗವನ್ನು ಅವರು 2ನೇ 1 ಎಂದು ತೋರಿಸಬಹುದು. ಇದೇ ರೀತಿಯಲ್ಲಿ
ಮೂರನೇ ಒಂದು ಮತ್ತು ನಾಲ್ಕನೇ 2 ಈ ಭಿನ್ನ ರಾಶಿಗಳನ್ನು ಪ್ರತಿನಿಧಿಸಲು ಆ ಗುಂಪುಗಳಿಗೆ ಹೇಳಿ. ಹೀಗೆ ಆ ಭಿನ್ನ ರಾಶಿಗಳನ್ನು ಪ್ರತಿನಿಧಿಸಲು ಸ್ವಲ್ಪ ಸಮಯವನ್ನು ಕೊಟ್ಟು ಅದಾದ ನಂತರ ಮಕ್ಕಳನ್ನು ಕೇಳಿ, ನಿಮಗೆ ಕೊಟ್ಟಿರುವ 3 ಭಿನ್ನ ರಾಶಿಗಳನ್ನು ಪರಸ್ಪರ ಹೋಲಿಸಿ ಯಾವ ಭಿನ್ನ ರಾಶಿಗಳು ಸಮ ಪ್ರಮಾಣವನ್ನು ಹೊಂದಿವೆ ಎಂದು ಹೇಳೋದಕ್ಕೆ ಹೇಳಿ. ಸೊ ನಾವು ಮಕ್ಕಳಿಗೆ ಈ ರೀತಿ ಪ್ರಶ್ನೆಯನ್ನು ಮಾಡಿದಾಗ ಕೆಲವು ಮಕ್ಕಳು 2ನೇ 1 ಮತ್ತು 4ನೇ 2 ಇವುಗಳ ಗಾತ್ರಗಳು ಅಥವಾ ಪ್ರಮಾಣಗಳು ಸಮನಾಗಿವೆ ಅಂತ ಹೇಳ್ತಾರೆ. ಸೊ ಉದಾಹರಣೆಗೆ ನಾವು ಅದನ್ನು ಇಲ್ಲಿ ನೋಡೋಣ. ನಾವಾಗಲೇ ತೋರಿಸಿದಂತೆ ಒಂದು ವೃತ್ತವನ್ನು ಇಲ್ಲಿ 2 ಭಾಗ ಮಾಡಲಾಗಿದೆ. ಅದರ ಒಂದು ಭಾಗ ಇದು 2ನೇ 1. ಅದೇ ರೀತಿ ಇಲ್ಲಿ ಮತ್ತೊಂದು ವೃತ್ತ ಇದೆ. ಈ 2 ವೃತ್ತಗಳ ಗಾತ್ರಗಳು ಒಂದೇ ಆಗಿವೆ ಮತ್ತು ಈ ವೃತ್ತವನ್ನು 4 ಸಮಭಾಗಗಳನ್ನಾಗಿ ಮಾಡಲಾಗಿದೆ. ನೋಡಿ, ಈ 4 ಸಮಭಾಗಗಳಲ್ಲಿ 2 ಭಾಗಗಳನ್ನು ತೆಗೆದುಕೊಂಡಾಗ ಇದು 4ನೇ 2 ಪ್ರತಿನಿಧಿಸುತ್ತದೆ. ಈ 2 ಭಿನ್ನ ರಾಶಿಗಳನ್ನು ಮಕ್ಕಳು ಹೋಲಿಸುತ್ತಾರೆ. ಹೋಲಿಸಿ ಒಂದರ ಮೇಲೊಂದು ಇಟ್ಟು ಹೋಲಿಸಿದಾಗ ಈ 2 ಭಿನ್ನ ರಾಶಿಗಳ ಪ್ರಮಾಣಗಳು ಅಥವಾ ಗಾತ್ರಗಳು ಸಮನಾಗಿವೆ. ಸೊ ಈ ರೀತಿಯ ಉತ್ತರವನ್ನು ನಮಗೆ ಮಕ್ಕಳು ಕೊಡ್ಬೋದು. ಆದರೆ ಇವುಗಳೊಂದಿಗೆ ನಾವು ಇದೇ ವೃತ್ತದ 3ನೇ 1 ಭಾಗವನ್ನು ಹೋಲಿಸಿದಾಗ ನೋಡಿ, ಈಗ ವೃತ್ತವನ್ನು 3 ಭಾಗ ಮಾಡಲಾಗಿದೆ. ಇದರ ಒಂದು ಭಾಗವನ್ನು ನಾವು ಈ ಅರ್ಧದೊಂದಿಗೆ ಹೋಲಿಸಿದಾಗ ಇಲ್ಲಿ ಅವುಗಳ ಗಾತ್ರಗಳು ಅಥವಾ ಪ್ರಮಾಣಗಳು ಸಮನಾಗುವುದಿಲ್ಲ. ಸೊ ಆ ಕಾರಣದಿಂದ ಈ 3ನೇ 1 2ನೇ 1 ಈ 2 ಭಿನ್ನ ರಾಶಿಗಳು ಸಮನಾಗಿಲ್ಲ. ಆದರೆ 2ನೇ 1 ಮತ್ತು 4ನೇ 2 ಈ ಭಿನ್ನ ರಾಶಿಗಳು ಸಮನಾಗಿರೋದನ್ನು ನಾವಿಲ್ಲಿ ಕಾಣ್ಬೋದು. ಸೊ ಈ ಒಂದು ಉದಾಹರಣೆಯನ್ನು ನಾವು ಬಳಸಿಕೊಂಡು ಮಕ್ಕಳಿಗೆ ಸಮಾನ ಭಿನ್ನರಾಶಿಗಳ ಪರಿಕಲ್ಪನೆಯನ್ನು ನಾವು ಪರಿಚಯ ಮಾಡ್ಬೋದು. ಯಾವ 2 ಭಿನ್ನರಾಶಿಗಳ ಪ್ರಮಾಣಗಳು ಅಥವಾ ಮೌಲ್ಯಗಳು ಸಮನಾಗಿರುತ್ತೋ ಅಂತಹ ಭಿನ್ನರಾಶಿಗಳಿಗೆ ನಾವು ಸಮಾನ ಭಿನ್ನರಾಶಿಗಳು ಅಂತ ಹೇಳ್ತೇವೆ. ಈ ಕಲಿಕೋಪಕರಣಗಳು ನಮಗೆಲ್ಲ ಪರಿಚಯ ಇರೋ ರೀತಿ ಭಿನ್ನರಾಶಿ ಪಟ್ಟಿಗಳಾಗಿವೆ. ಈ ಭಿನ್ನರಾಶಿ ಪಟ್ಟಿಗಳಲ್ಲಿ ನೋಡಿ, ಇದು ಪೂರ್ಣವನ್ನು ಸೂಚಿಸುತ್ತೆ. ಈ ಒಂದು ಪೂರ್ಣವನ್ನು 2 ಸಮಭಾಗಗಳಾಗಿ ಮಾಡಲಾಗಿದೆ. ಹಾಗಾಗಿ ಪ್ರತಿಯೊಂದು ಭಾಗವು 2ನೇ 1 ಅಂದರೆ ಅರ್ಧವನ್ನು ಇದು ಪ್ರತಿನಿಧಿಸ್ತಾ ಇದೆ. ಈಗ ನಾನು ಪೂರ್ಣವನ್ನು ತೆಗಿತಾ ಇದ್ದೇನೆ. ಈಗ ಅರ್ಧವನ್ನು ಮಾತ್ರ ನಾವು ತೆಗೆದುಕೊಳ್ಳೋಣ, ಅಂದರೆ 2ನೇ 1 ತೆಗೆದುಕೊಳ್ಳೋಣ. ಈ 2ನೇ 1 ಮತ್ತು ಬೇರೆ ಯಾವ ಭಿನ್ನರಾಶಿಗಳಿಗೆ ಸಮ ಆಗಿದೆ ಅಥವಾ ಸಮಾನ ಭಿನ್ನರಾಶಿಗಳು ಏನು, ಈ 2ನೇ 1 ಸಮಾನ ಭಿನ್ನರಾಶಿಗಳು ಏನು ಅಂತ ತಿಳ್ಕೊಳ್ಳೋದಕ್ಕೆ ನಾವು ಇದೇ ಪೂರ್ಣದ ವಿವಿಧ ಭಾಗಗಳನ್ನು ನಾವು ಇದರೊಂದಿಗೆ ಹೋಲಿಸಿ ನೋಡಬೇಕಾಗುತ್ತೆ. ಯಾವ ಭಿನ್ನರಾಶಿಗಳ ಮೌಲ್ಯವು ಅಥವಾ ಗಾತ್ರವು ಈ 2ನೇ 1 ಸಮನಾಗುವುದೋ ಅವುಗಳನ್ನು ನಾವು ಸಮಾನ ಭಿನ್ನರಾಶಿಗಳು ಅಂತ ಹೇಳ್ಬೋದು. ಈಗ ಈ 2ನೇ 1 ಸಮಾನ ಭಿನ್ನರಾಶಿಗಳು ಯಾವುವು ಎಂದು GKA 1.0 ಕಿಟ್ನಲ್ಲಿರುವ ಭಿನ್ನರಾಶಿ ಪಟ್ಟಿಗಳನ್ನು ಬಳಸಿ ನಾವು ಈ ಚಟುವಟಿಕೆಯನ್ನು ಮಾಡೋಣ. ನಮಗೆಲ್ಲ ತಿಳಿದಿರುವಂತೆ ಇದು ಒಂದು ಪೂರ್ಣವನ್ನು ಸೂಚಿಸ್ತಾ ಇದೆ. ಈ ಪೂರ್ಣವನ್ನು ನಾನು 3 ಭಾಗಗಳನ್ನು ಹೊಂದಿರುವ ಈ 3ನೇ 1 ಭಿನ್ನರಾಶಿ ಪಟ್ಟಿಗಳನ್ನು ತೆಗೆದುಕೊಂಡಿದ್ದೇನೆ. ಈಗ ಈ 3ನೇ 1 ಭಿನ್ನರಾಶಿ ಪಟ್ಟಿಯನ್ನು 2ನೇ 1 ನಾವು ಹೋಲಿಸಬೇಕಾಗುತ್ತೆ. ನೋಡಿ, 2ನೇ 1 ಪಕ್ಕ ನಾನು 3ನೇ 1 ಭಿನ್ನರಾಶಿಯನ್ನು ಇಟ್ಟಾಗ ಇಲ್ಲಿ ಅವುಗಳ ಪ್ರಮಾಣಗಳು ಅಥವಾ ಗಾತ್ರಗಳು ಹೊಂದಿಕೆ ಆಗಿಲ್ಲ, ಸಮನಾಗಿಲ್ಲ. ಅಥವಾ ನಾನು 2 ಪಟ್ಟಿಗಳನ್ನು ಇರಿಸಿದಾಗ ಈಗ 3ನೇ 1 3ನೇ 1 ಅಂದರೆ 3ನೇ 2 ಆಗಿದೆ ಈ ಭಿನ್ನರಾಶಿ. ಈ 3ನೇ 2 ಎಂಬ ಭಿನ್ನರಾಶಿಯು ಕೂಡ 2ನೇ 1 ಸಮನಾಗಿಲ್ಲ. ಈಗ ಇದೇ ರೀತಿ 4ನೇ 1 ಭಿನ್ನರಾಶಿ ಪಟ್ಟಿಯನ್ನು ಬಳಸಿ ಈ 2ನೇ 1 ಸಮನಾದ ಭಿನ್ನರಾಶಿಯನ್ನು ನಾವು ಕಂಡುಹಿಡಿಯೋಣ. ಈಗ 4ನೇ 1 ಈ 4ನೇ 1 ಪಟ್ಟಿಯನ್ನು 2ನೇ 1 ಪಟ್ಟಿಯ ಪಕ್ಕದಲ್ಲಿ ಇರಿಸಿದಾಗ ಈಗ ನೋಡಿ, 4ನೇ 1 2ನೇ 1 ಸಮನಾಗಿಲ್ಲ.
ಹಾಗೆ 4ನೇ ಒಂದರ ಮತ್ತೊಂದು ಪಟ್ಟಿಯನ್ನು ನಾನು ಇದರ ಪಕ್ಕ ಇಡ್ತಿದ್ದೇನೆ. ಈಗ 4ನೇ ಒಂದರ 2 ಭಿನ್ನರಾಶಿ ಪಟ್ಟಿಗಳು ನನ್ನಲ್ಲಿ ಇರೋದ್ರಿಂದ ಇದನ್ನು ನಾವು 4ನೇ 2 ಅಂತ ಹೇಳ್ಬೋದು. ಈ 4ನೇ 2 ಈ 2ನೇ ಒಂದಕ್ಕೆ ಸಮನಾಗಿದೆಯೋ ಇಲ್ವೋ ಮಕ್ಕಳನ್ನು ಕೇಳಿ. ಆಗ ಮಕ್ಕಳೇ ಹೇಳ್ತಾರೆ ಇವೆರಡು ಸಮನಾಗಿದೆ. ಹಾಗಾದರೆ ನಾವು ಏನು ಹೇಳ್ಬೋದು? 2ನೇ 1 ಎಂಬುದು 4ನೇ ಒಂದರ 2 ಪಟ್ಟಿಗಳಿಗೆ ಸಮ, ಅಥವಾ 2ನೇ 1 ಎಂಬುದು 4ನೇ 2ಕ್ಕೆ ಸಮ ಅಂತ ಹೇಳ್ಬೋದು. ಹೀಗೆ ಇದೇ ಚಟುವಟಿಕೆಯನ್ನು ನಮ್ಮಲ್ಲಿ ಇರುವ 5ನೇ 1, 6ನೇ 1, 7ನೇ 1, 8ನೇ 1 ಈ ಪಟ್ಟಿಗಳೊಂದಿಗೆ ಹೋಲಿಸ್ತಾ ಹೋಗೋಣ. ಉದಾಹರಣೆಗೆ ನಾನು 6ನೇ 1ರ ಪಟ್ಟಿಯನ್ನು ತೆಗೆದುಕೊಂಡಿದ್ದೇನೆ. ಈ 6ನೇ 1 ಭಿನ್ನರಾಶಿ ಪಟ್ಟಿಯನ್ನು 2ನೇ 1ರ ಭಿನ್ನರಾಶಿ ಪಟ್ಟಿಯೊಂದಿಗೆ ಇಟ್ಟಾಗ ಇಲ್ಲಿ ನಮಗೆ ಅವುಗಳ ಗಾತ್ರಗಳು ಸಮನಾಗಿಲ್ಲ. ಈಗ ಮತ್ತೊಂದು ನಾನು 6ನೇ 1ರ ಭಿನ್ನರಾಶಿ ಪಟ್ಟಿಯನ್ನು ಇದರ ಪಕ್ಕದಲ್ಲಿ ಇಡ್ತಿದ್ದೇನೆ. ಈಗ 6ನೇ 1ರ 2 ಪಟ್ಟಿಗಳಿವೆ, ಅಂದರೆ 6ನೇ 2. ಈ 6ನೇ 2 ಕೂಡ 2ನೇ 1ಕ್ಕೆ ಸಮನಾಗಿಲ್ಲ. ಈಗ ಮತ್ತೊಂದು 6ನೇ 1ರ ಪಟ್ಟಿಯನ್ನು ಈ 2 ಪಟ್ಟಿಗಳ ಪಕ್ಕದಲ್ಲಿ ಇಟ್ಟಾಗ ಈಗ 6ನೇ 1ರ 3 ಪಟ್ಟಿಗಳನ್ನು ನಾನು ಜೋಡಿಸಿದ್ದೇನೆ, ಅಂದರೆ 6ನೇ 3 ಭಿನ್ನರಾಶಿಯನ್ನು ಇದು ಸೂಚಿಸ್ತಾ ಇದೆ. ಈಗ 2ನೇ 1 6ನೇ 1ರ 3 ಪಟ್ಟಿಗಳಿಗೆ ಸಮನಾಗಿರೋದನ್ನು ನಾವು ಕಾಣಬಹುದು. ಆದ್ದರಿಂದ 2ನೇ 1 6ನೇ 1ರ 3 ಪಟ್ಟಿಗಳಿಗೆ ಸಮ, ಅಂದರೆ 2ನೇ 1 ಎಂಬುದು 6ನೇ 3ಕ್ಕೆ ಸಮ ಅಂತ ನಾವು ಹೇಳ್ಬೋದು. ನಾವು ಇದೇ ರೀತಿ ಈ 2ನೇ 1ರೊಂದಿಗೆ 8ನೇ 1 ಸಹ ಹೋಲಿಕೆ ಮಾಡಬಹುದು. ಇಲ್ಲಿ 2ನೇ 1 8ನೇ 1ಕ್ಕೆ ಸಮನಾಗಿಲ್ಲ ಅನ್ನೋದು ನಾವು ನೋಡಿದ ತಕ್ಷಣ ನಮಗೆ ಗೊತ್ತಾಗ್ತಾ ಇದೆ. ಆದ್ದರಿಂದ 8ನೇ 1ರ ಮತ್ತೊಂದು ಪಟ್ಟಿಯನ್ನು ಇದರ ಪಕ್ಕ ಇಡ್ತಾ ಇದ್ದೇನೆ. ಈಗ ನನಗೆ 8ನೇ 2 ದೊರೆತಿದೆ. ಈ 8ನೇ 2 2ನೇ 1ಕ್ಕೆ ಸಮನಾಗಿಲ್ಲ. ಮತ್ತೊಂದು 8ನೇ 1ಅನ್ನು ಇದರ ಪಕ್ಕದಲ್ಲಿ ಇರಿಸಿದಾಗ ಈಗ ನಾವು 8ನೇ 1, 8ನೇ 2, 8ನೇ 3, 8ನೇ 3 ಆಗಿದೆ. ಈ 8ನೇ 3 2ನೇ 1ಕ್ಕೆ ಸಮನಾಗಿಲ್ಲ. ಇದೇ ರೀತಿ ಮತ್ತೊಂದು ಪಟ್ಟಿಯನ್ನು ನಾವು ಮತ್ತೊಂದು 8ನೇ 1ಅನ್ನು ಈ ಮೊದಲ 3 ಪಟ್ಟಿಗಳೊಂದಿಗೆ ಜೋಡಿಸಿದಾಗ ಈಗ 8ನೇ 1ರ 4 ಪಟ್ಟಿಗಳು 2ನೇ 1ಕ್ಕೆ ಸಮನಾಗಿರೋದನ್ನು ನಾವಿಲ್ಲಿ ಕಾಣ್ಬೋದು. ಅಂದರೆ 2ನೇ 1 ಎಂಬುದು 8ನೇ 1ರ 4 ಪಟ್ಟಿಗಳಿಗೆ ಸಮ, ಅಥವಾ 2ನೇ 1 ಎಂಬುದು 8ನೇ 4ಕ್ಕೆ ಸಮ ಅಂತ ನಾವು ಹೇಳ್ಬೋದು. ಇದರಿಂದ ಯಾವಾಗ 2 ಭಿನ್ನರಾಶಿಗಳ ಪ್ರಮಾಣಗಳು ಅಥವಾ ಮೌಲ್ಯಗಳು ಸಮನಾಗುತ್ತವೋ ಆಗ ಮಾತ್ರ ಅವುಗಳನ್ನು ಸಮಾನ ಭಿನ್ನರಾಶಿಗಳು ಅಂತ ಹೇಳ್ತೇವೆ ಎಂಬ ಪರಿಕಲ್ಪನೆ ಮಕ್ಕಳಿಗೆ ಸ್ಪಷ್ಟ ಆಗುತ್ತೆ. ಈಗ A4 ಹಾಳೆಗಳನ್ನು ಬಳಸಿ ಮತ್ತೊಂದು ಚಟುವಟಿಕೆಯನ್ನು ಮಾಡುವ ಮೂಲಕ ಈ ಸಮಾನ ಭಿನ್ನರಾಶಿಯ ಪರಿಕಲ್ಪನೆಯನ್ನು ಮಕ್ಕಳಿಗೆ ಮತ್ತಷ್ಟು ಸ್ಪಷ್ಟಪಡಿಸೋಣ. ಮಕ್ಕಳಿಗೆ ಮೊದಲು A4 ಹಾಳೆಗಳನ್ನು ನೀಡಿ ಈ ಒಂದು A4 ಹಾಳೆಯನ್ನು ಉಪಯೋಗಿಸಿಕೊಂಡು ನಾವು 2ನೇ 1ಅನ್ನು ಪ್ರತಿನಿಧಿಸಲು ಮಕ್ಕಳಿಗೆ ಹೇಳಬೇಕಾಗುತ್ತೆ. ಈ 2ನೇ 1ಅನ್ನು A4 ಹಾಳೆಯಲ್ಲಿ ಪ್ರತಿನಿಧಿಸಲು ಮಕ್ಕಳಿಗೆ ಮೊದಲು ಹೇಳೋಣ. ನಾವು ಮೊದಲೇ ತಿಳಿಸಿರುವಂತೆ ಈ A4 ಹಾಳೆಯ ಉದ್ದದ ಮೇಲೆ 2 ಸಮಭಾಗಗಳನ್ನು ಮಾಡೋಣ. ಆಗ ಈ A4 ಹಾಳೆಯು 2 ಸಮಭಾಗಗಳಾಗುತ್ತದೆ. ಈ 2 ಸಮಭಾಗಗಳಲ್ಲಿ ಒಂದು ಭಾಗಕ್ಕೆ ನಾವು ಬಣ್ಣ ಹಚ್ಚುವ ಮೂಲಕ ಅಥವಾ ಗೆರೆ ಎಳೆಯುವ ಮೂಲಕ 2ನೇ 1ಅನ್ನು ಪ್ರತಿನಿಧಿಸಬಹುದು. ಈಗ ಈ A4 ಹಾಳೆಯನ್ನು ಮತ್ತೊಮ್ಮೆ ನಾವು ಮಡಿಸೋದಕ್ಕೆ ಮಕ್ಕಳಿಗೆ ಹೇಳಬೇಕು. ಈಗ ನಾನು ಒಂದು ಬಾರಿ ಮಡಿಸಿದ್ದೇನೆ. ಈಗ ಮತ್ತೊಂದು ಬಾರಿ ಮಡಿಸುವಾಗ ಈ ಉದ್ದದ ಅರ್ಧಕ್ಕೆ ನಾವು ಈ ಹಾಳೆಯನ್ನು ಮಡಿಸೋಣ. ಈಗ ಈ A4 ಹಾಳೆಯು 4 ಸಮನಾದ ಭಾಗಗಳಾಗಿರೋದನ್ನು ನಾವು ಕಾಣಬಹುದು. ಆದರೆ ನಾವು ಈ ಬಾರಿ ಯಾವುದೇ ರೀತಿ ಬಣ್ಣವನ್ನು ಹಚ್ತಾ ಇಲ್ಲ ಅಥವಾ ಗೆರೆಗಳನ್ನು ಎಳಿತಾ ಇಲ್ಲ. ಅಂದರೆ ನಾವು ಮೊದಲು ತೆಗೆದುಕೊಂಡ ಭಿನ್ನರಾಶಿ 2ನೇ 1, ಅಂದರೆ 2 ಸಮಭಾಗಗಳನ್ನಾಗಿ ಮಾಡಿ ಒಂದು ಭಾಗವನ್ನು ನಾವು ತಗೊಂಡಿದ್ವಿ. ಈ ಒಂದು ಸಮಭಾಗ ಏನಿದೆ ಈಗ ಅಷ್ಟೇ ಭಾಗದಲ್ಲಿ 2 ಸಮಭಾಗಗಳು ಕಾಣ್ತಾ ಇದೆ. ಅಂದರೆ ಈಗ ಗೆರೆ ಎಳೆದ ಭಾಗವು 4ನೇ 2ಅನ್ನು ಪ್ರತಿನಿಧಿಸ್ತಾ ಇದೆ. ಅಂದರೆ ಇಲ್ಲಿ 2ನೇ 1 ಈ ಭಿನ್ನರಾಶಿಯಲ್ಲಿ
ಈ ಒಂದು ಭಾಗವು 4/2 2 ಭಾಗಗಳಿಗೆ ಸಮನಾಗಿರೋದನ್ನು ನಾವು ಕಾಣಬಹುದು. ನಾವು ಮಕ್ಕಳಿಗೆ ಸ್ಪಷ್ಟವಾಗಿ ಹೇಳಬೇಕು, ನಾವು ಇಲ್ಲಿ ಆಯ್ಕೆ ಮಾಡಿದ ಭಾಗವನ್ನು ಬದಲಾಯಿಸಿಲ್ಲ. ಅದರ ಗಾತ್ರ ಮೊದಲಿನಷ್ಟೇ ಇರೋದರಿಂದ ಈ 2 ಭಿನ್ನರಾಶಿಗಳು ಸಮನಾಗಿರುತ್ತೆ. ಆ 2 ಭಿನ್ನರಾಶಿಗಳು ಯಾವುವು ಅಂದರೆ ಮೊದಲು ನಾವು ತೆಗೆದುಕೊಂಡ ಭಿನ್ನರಾಶಿ 2 ಮತ್ತು ಈಗ ನಮಗೆ ದೊರೆತಿರುವ ಭಿನ್ನರಾಶಿ 4/2. ಈ 2 ಸಮನಾಗಿವೆ, ಏಕೆಂದರೆ ನಾವು ಆಯ್ಕೆ ಮಾಡಿದ ಜಾಗದ ಗಾತ್ರ ಅದು ಒಂದೇ ಆಗಿದೆ. ಮತ್ತೊಮ್ಮೆ ಮಕ್ಕಳಿಗೆ ಇದೇ A4 ಹಾಳೆಯನ್ನು ಬಳಸಿ 3 ಬಾರಿ ಮಡಿಸಲು ಹೇಳಬೇಕು. ಈಗ ನಾನು 1 ಬಾರಿ ಮಡಿಸಿದ್ದೇನೆ, ನಂತರ 2 ಬಾರಿ ಮಡಿಸಿದ್ದೇನೆ. ಆನಂತರ ಈ ಉದ್ದದ ಮೇಲೆ ಅರ್ಧಕ್ಕೆ 2 ಸಮಭಾಗಗಳು ದೊರೆಯುವಂತೆ ನಾವು ಮಡಿಸೋಣ. ಈಗ ಈ A4 ಹಾಳೆಯನ್ನು ಬಿಡಿಸಿದಾಗ ನಾವಿಲ್ಲಿ 8 ಸಮಭಾಗಗಳನ್ನು ಕಾಣ್ಬೋದು. ಆದರೆ ಈ ಬಾರಿಯೂ ನಾನು ಗೆರೆ ಎಳೆದ ಭಾಗವನ್ನು ಬದಲಾಯಿಸ್ತಾ ಇಲ್ಲ, ಅದು ಮೊದಲಿನಷ್ಟೇ ಇದೆ. ಸೊ ಈ ಕಾರಣದಿಂದ ಈ ಗೆರೆ ಎಳೆದ ಭಾಗವನ್ನು ನಾವು ಭಿನ್ನರಾಶಿಯಲ್ಲಿ ಹೇಳೋದಾದರೆ 8/4 ನೋಡಿ, ಒಟ್ಟು 8 ಸಮಭಾಗಗಳಲ್ಲಿ 4 ಭಾಗಗಳಿಗೆ ಗೆರೆಯನ್ನು ಎಳೆಯಲಾಗಿದೆ. ಆದ್ದರಿಂದ ಇದರ ಭಿನ್ನರಾಶಿ 8/4. ಆದರೆ ಭಿನ್ನರಾಶಿಯ ಜಾಗ ಅಥವಾ ಇದರ ವಿಸ್ತೀರ್ಣ ಇದು ಮೊದಲಿನಷ್ಟೇ ಇರೋದನ್ನು ನಾವಿಲ್ಲಿ ಮಕ್ಕಳಿಗೆ ಮತ್ತೊಮ್ಮೆ ಖಚಿತಪಡಿಸಬೇಕು. ಈಗ ನಾವು ಮೊದಲು ತೆಗೆದುಕೊಂಡಿದ್ದು 2 ನಂತರ ನಾವು 4/2ಕ್ಕೆ ಸಮ ಅಂತ ತೋರಿಸಿದ್ದೇವೆ. ಆನಂತರ ಈಗ ಈ 2 ಭಿನ್ನರಾಶಿಗಳು 8/4ಕ್ಕೂ ಸಮನಾಗಿವೆ. ಈ ರೀತಿ ನಾವು A4 ಹಾಳೆಯನ್ನು ಮಡಿಸುವ ಮೂಲಕ ಈ ಸಮಾನ ಭಿನ್ನರಾಶಿಗಳನ್ನು ಮಕ್ಕಳಿಗೆ ಅರ್ಥೈಸಬಹುದು. ಈಗ ಈ ಸಮಾನ ಭಿನ್ನರಾಶಿಗಳನ್ನು ನಾವು ಚೌಕಳಿ ಪುಸ್ತಕದ ಹಾಳೆಗಳನ್ನು ಬಳಸಿ ಹೇಗೆ ಪ್ರತಿನಿಧಿಸಬಹುದು ಅಂತ ನೋಡೋಣ. ಈ ಚೌಕಳಿ ಪುಸ್ತಕದ ಹಾಳೆಯಲ್ಲಿ ಸಮಗಾತ್ರದ ಚೌಕಗಳಿವೆ. ಈ ಸಮಗಾತ್ರದ 12 ಚೌಕಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಇದನ್ನು ಒಂದು ಪೂರ್ಣ ಎಂದು ನಾವು ಪರಿಗಣಿಸೋಣ. ಇಲ್ಲಿ ಪೂರ್ಣ ಅಂದರೆ 12 ಚೌಕಗಳು. ಈಗ ಈ ಪೂರ್ಣವನ್ನು ನಾವು ಒಂದು ಭಿನ್ನರಾಶಿಯಾಗಿ ಪ್ರತಿನಿಧಿಸಬೇಕಾಗಿದೆ. ಈಗ 3ನೇ ಒಂದನ್ನು ನಾವು ಈ 12 ಚೌಕಗಳಲ್ಲಿ ಗೆರೆ ಎಳೆಯುವ ಮೂಲಕ ಪ್ರತಿನಿಧಿಸೋಣ. ನೋಡಿ, ಈ ಪೂರ್ಣವನ್ನು ನಾವು ಸಮನಾದ 3 ಭಾಗಗಳನ್ನಾಗಿ ಮಾಡಿದ್ದೇವೆ. ಈ 3 ಭಾಗಗಳಲ್ಲಿ ಒಂದು ಭಾಗಕ್ಕೆ ನಾವು ಗೆರೆ ಎಳೆಯುವ ಮೂಲಕ 3ನೇ ಒಂದನ್ನು ಪ್ರತಿನಿಧಿಸಬೇಕಾಗುತ್ತೆ. ಇದೇ ರೀತಿ ಇನ್ನೂ ಕೆಲವು ಸಮಾನ ಭಿನ್ನರಾಶಿಗಳನ್ನು ನಾವು ಕಂಡುಹಿಡಿಯಬಹುದು. ಮೊದಲು 3 ಭಾಗ ಮಾಡಿ 1 ಭಾಗವನ್ನು ಆಯ್ಕೆ ಮಾಡಿದ್ದೇನೆ. ಇದು 3ನೇ ಒಂದು. 2 ಸಮಭಾಗ ಮಾಡಿದ್ದೇವೆ. ಈಗ ಇದು 6ನೇ 2. ಇದೇ ರೀತಿ ಅದೇ ಪ್ರಮಾಣದ ಪೂರ್ಣವನ್ನು ನಾವು ತೆಗೆದುಕೊಂಡು 3ನೇ ಒಂದನ್ನು ಗುರ್ಸೋಣ. ಈಗ ನೋಡಿ, 2 ಸಮಭಾಗಗಳಾಯಿತು. 4 ಸಮಭಾಗಗಳಾಗಿ ನಾವೀಗ ಮಾಡಿದ್ದೇವೆ. ಈಗ ನಾವು ಮೊದಲು ತೆಗೆದುಕೊಂಡ 3ನೇ ಒಂದು ಈಗ 12ನೇ 4 ಆಗಿ ಪ್ರತಿನಿಧಿಸಲ್ಪಟ್ಟಿದೆ. ಒಟ್ಟು 12 ಸಮಭಾಗಗಳಿವೆ. ಅದರಲ್ಲಿ 4 ಭಾಗಗಳಿಗೆ ಗೆರೆ ಎಳೆಯಲಾಗಿದೆ. ಇದು 12ನೇ 4. ನಾವು ಈ ಚೌಕಳಿ ಹಾಳೆಯಲ್ಲಿ ಗಮನಿಸಬೇಕಾದ ವಿಷಯ ಏನಂದರೆ, ನಾವು ಗೆರೆ ಎಳೆದ ಭಾಗ ಬದಲಾಗಿಲ್ಲ, ಆದರೆ ನಾವು ಭಾಗಗಳನ್ನು ಮಾತ್ರ ಹೆಚ್ಚಿಸ್ತಾ ಹೋಗ್ತಿದ್ದೇವೆ. ಅಂದರೆ ಆಗ ಭಾಗಗಳನ್ನು ನಾವು ಹೆಚ್ಚಿಸುವಾಗ ಅಂಶವೂ ಬದಲಾಗ್ತಿದೆ ಮತ್ತು ಛೇದವೂ ಬದಲಾಗ್ತಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಈ ರೀತಿ ದೊರೆತ ಎಲ್ಲ ಭಿನ್ನರಾಶಿಗಳು ನಮಗೆ ಸಮನಾಗಿವೆ ಅನ್ನೋದನ್ನು ನಾವು ಗಮನಿಸಬೇಕು. ಆದ್ದರಿಂದ ಇವುಗಳನ್ನು ನಾವು ಸಮಾನ ಭಿನ್ನರಾಶಿಗಳು ಅಂತ ಕರಿತಾ ಇದ್ದೇವೆ. ನಾವು ಇದುವರೆಗೆ ಪಡೆದ ಸಮಾನ ಭಿನ್ನರಾಶಿಗಳನ್ನು ಒಮ್ಮೆ ಅವಲೋಕಿಸೋಣ. ಮೊದಲನೇ ಉದಾಹರಣೆಯಲ್ಲಿ ನಾವು 2ನೇ ಒಂದರ ಸಮಾನ ಭಿನ್ನರಾಶಿಗಳನ್ನು ನೋಡಿದ್ದೇವೆ. 2ನೇ ಒಂದರ ಸಮಾನ ಭಿನ್ನರಾಶಿಗಳು 4ನೇ 2, ಹಾಗೆ 6ನೇ 3, ನಂತರ 8ನೇ 4. ಇದನ್ನು ನಾವು ಮೊದಲೇ ಚಟುವಟಿಕೆಯಲ್ಲಿ ನೋಡಿದ್ದೇವೆ. ಹಾಗೆಯೇ
ಈಗ ತಾನೇ ನಾವು ಚೌಕಳಿ ಹಾಳೆಯಲ್ಲಿ 3ನೇ 1ರ ಸಮಾನ ಭಿನ್ನರಾಶಿಗಳನ್ನು ಕೂಡ ನಾವು ಪಡ್ಕೊಂಡಿದ್ದೇವೆ. 3ನೇ 1ರ ಸಮಾನ ಭಿನ್ನರಾಶಿಗಳೆಂದರೆ 3ನೇ 1 ಸಮ 6ನೇ 2 ಸಮ 12ನೇ 4. ಈ ರೀತಿ ಸಮಾನ ಭಿನ್ನರಾಶಿಗಳನ್ನು ಕಪ್ಪು ಹಲಗೆ ಮೇಲೆ ಬರೆದು ಮಕ್ಕಳು ಅಂಶ ಮತ್ತು ಛೇದಗಳು ಭಿನ್ನರಾಶಿಯಿಂದ ಭಿನ್ನರಾಶಿಗೆ ಹೇಗೆ ಬದಲಾಗ್ತಾ ಇದೆ ಎನ್ನುವ ವಿನ್ಯಾಸವನ್ನು ಗಮನಿಸೋದಕ್ಕೆ ಹೇಳಿ. ಮಕ್ಕಳು ಸ್ವಲ್ಪ ಸಮಯ ಈ ಭಿನ್ನರಾಶಿಗಳನ್ನು ಗಮನಿಸಿ ಈ ಛೇದಗಳು 2ರ ಮಗ್ಗಿಯಂತಿವೆ ಎಂದು ಸುಲಭವಾಗಿ ಗುರುತಿಸ್ಬೋದು. 2, 2 1 2, 2 2 4, 2 3 6, 2 4 8 ಹೀಗೆ ಅವರು ಮಕ್ಕಳು ಗುರುತಿಸಬಹುದು. ಅದೇ ರೀತಿ 3ನೇ 1ರ ಸಮಾನ ಭಿನ್ನರಾಶಿಯನ್ನು ನೋಡಿ ಇವು 3ರ ಅಪವರ್ತ್ಯಗಳು ಎಂದು ಸುಲಭವಾಗಿ ಗುರುತಿಸ್ಬೋದು. ಈ ವಿನ್ಯಾಸವನ್ನು ಮಕ್ಕಳು ಗುರುತಿಸಿದಾಗ ಈ ಛೇದಗಳು ಹೇಗೆ ಅದರ ಅಪವರ್ತ್ಯಗಳನ್ನು ಪಡಿತಾ ಇದೆಯೋ ಅದೇ ರೀತಿ ಅಂಶಗಳು ಕೂಡ ಅವುಗಳ ಸಂಖ್ಯೆ ಹೆಚ್ಚಾಗ್ತಿರೋದನ್ನು ಅವರು ಗಮನಿಸ್ತಾರೆ. ಈಗ ಛೇದವು ಎಷ್ಟರಷ್ಟು ಹೆಚ್ಚಾಗಿದೆ ಮತ್ತು ಅಂಶವು ಎಷ್ಟರಷ್ಟು ಹೆಚ್ಚಾಗಿದೆ ಎನ್ನುವುದನ್ನು ಮತ್ತು ಅವುಗಳಿರುವ ಸಂಬಂಧವನ್ನು ಗುರುತಿಸಲು ಮಕ್ಕಳಿಗೆ ನಾವು ಹೇಳಬೇಕಾಗುತ್ತೆ. ಈಗ ಉದಾಹರಣೆಗೆ 2ನೇ 1 ಸಮ 4ನೇ 2. ಇಲ್ಲಿ ಛೇದ 2ರಷ್ಟು ಆಗಿದೆ, ಅಂದರೆ 2 2 4. ಹಾಗೆ ಅಂಶವೂ ಕೂಡ 2ರಷ್ಟಾಗಿದೆ, 1 2 2. ಇದೇ ರೀತಿ ಬೇರೆ ಬೇರೆ ಸಮಾನ ಭಿನ್ನರಾಶಿಗಳನ್ನು ಮಕ್ಕಳಿಗೆ ಉದಾಹರಿಸುವ ಮೂಲಕ ನಾವು ಛೇದವು ಎಷ್ಟರಷ್ಟು ಹೆಚ್ಚಾಗಿದೆಯೋ ಅಂಶವು ಅಷ್ಟರಷ್ಟೇ ಹೆಚ್ಚಾಗಿದೆ, ಅಥವಾ ನಾವು ಛೇದವನ್ನು ಯಾವ ಸಂಖ್ಯೆಗೆ ಗುಣಿಸಿದ್ದೇವೆಯೋ ಅಂಶವನ್ನು ಅದೇ ಸಂಖ್ಯೆಗೆ ಗುಣಿಸುತ್ತೇವೆ, ಅಥವಾ ಅಂಶವನ್ನು ಯಾವ ಸಂಖ್ಯೆಯಿಂದ ಗುಣಿಸುತ್ತೇವೆಯೋ ಛೇದವನ್ನು ಅದೇ ಸಂಖ್ಯೆಗೆ ಗುಣಿಸುತ್ತೇವೆ ಎಂಬುದನ್ನು ನಾವು ಮನದಟ್ಟು ಮಾಡಬೇಕಾಗುತ್ತೆ. ನಾವು ಭಿನ್ನರಾಶಿಗಳನ್ನು ಪರಿಚಯಿಸುವಾಗ ಪ್ರತಿ ಭಿನ್ನರಾಶಿಯಲ್ಲಿ ನಾವು ಅಂಶವನ್ನು ಮಾತ್ರ ಪರಿಗಣಿಸುತ್ತೇವೆ, ಕ್ರಿಯೆಗಳಿಗೆ ಅಂಶವನ್ನು ಮಾತ್ರ ಬಳಸುತ್ತೇವೆ ಅಂತ ಹೇಳಿದ್ದೀವಿ. ಇಲ್ಲಿ ಮಕ್ಕಳು ಪ್ರಶ್ನೆ ಮಾಡ್ಬೋದು ಅಥವಾ ಕೆಲವೊಮ್ಮೆ ಆ ಥರದ ಗೊಂದಲ ಉಂಟಾಗ್ಬೋದು. ಆದರೆ ಇಲ್ಲಿ ನಾವು ಅಂಶಕ್ಕೆ ಮಾತ್ರ ಕ್ರಿಯೆಯನ್ನು ಮಾಡದೆ ಛೇದಕ್ಕೂ ಮಾಡ್ತಾ ಇರೋದನ್ನು ನಾವಿಲ್ಲಿ ಗಮನಿಸಬೇಕು. ಅದಕ್ಕಾಗಿ ಏಕೆ ನಾವು ಅಂಶ ಮತ್ತು ಛೇದ ಎರಡಕ್ಕೂ ನಾವು ಒಂದೇ ಸಂಖ್ಯೆಯಿಂದ ಗುಣಿಸ್ತಾ ಇದ್ದೇವೆ ಅನ್ನೋದನ್ನು ಈಗಾಗಲೇ A4 ಹಾಳೆಯನ್ನು ಬಳಸಿ ನಾವು ಚಟುವಟಿಕೆಯನ್ನು ಮಾಡಿದ್ದೇವೆ. ಅಂತಹದೇ ಮತ್ತೊಂದು ಚಟುವಟಿಕೆಯ ಮೂಲಕ ಇದನ್ನು ನಾವು ಸ್ಪಷ್ಟಪಡಿಸ್ಬೋದು. ನಾವು ಮೊದಲಿಗೆ ಒಂದು A4 ಹಾಳೆಯ ಅರ್ಧ ಭಾಗವನ್ನು ತೆಗೆದುಕೊಳ್ಳೋಣ. ಇದನ್ನು 2 ಸಾಂಬಾಳಾಗಿ ಇಲ್ಲಿ ಮಾಡಲಾಗಿದೆ. ಈ ಒಂದು ಭಾಗಕ್ಕೆ ಇಲ್ಲಿ ಗೆರೆಯನ್ನು ಎಳೆಯಲಾಗಿದೆ. ಹಾಗೆ ನಾವು ಈ ರೀತಿಯ OHP ಶೀಟ್ಗಳನ್ನು, ಇದು ಕೂಡ ನಮಗೆ A4 ಅಳತೆಯಲ್ಲಿ ಸಿಗುತ್ತೆ. ಇದನ್ನು ಅರ್ಧ ಭಾಗಗಳನ್ನು ಮಾಡಿ, ಅಂದರೆ ಇದು A5 ಅಳತೆಯಲ್ಲಿದೆ. ಇವುಗಳನ್ನು ನಾವು 2 ಭಾಗ, 3 ಭಾಗ, 4 ಭಾಗಗಳಾಗಿ ವಿಂಗಡಣೆ ಮಾಡಿದ್ದೇವೆ. ಇದನ್ನು ಗಮನಿಸ್ಬೋದು ನೋಡಿ. ಇದು A5 ಹಾಳೆಯಂತೆಯೇ ಅದರ ಗಾತ್ರದಂತೆಯೇ ಇದೆ, ಆದರೆ ಇಲ್ಲಿ 2 ಸಮಭಾಗ ಆಗುವಂತೆ ಒಂದು ಗೆರೆಯನ್ನು ಎಳೆಯಲಾಗಿದೆ. ಇದನ್ನು ನಾವು ನಮ್ಮಲ್ಲಿರುವ ಈ 2ನೇ 1 ಭಾಗದ ಮೇಲೆ ಇಟ್ಟಾಗ ಇಲ್ಲಿ ಅಂಶವು 2 ಭಾಗವಾಗುತ್ತದೆ. ಅದೇ ರೀತಿ ಇಡೀ ಪೂರ್ಣವು ಮೊದಲು 2 ಭಾಗ ಇರುವುದು ಈಗ 4 ಭಾಗಗಳಾಗಿ ಬದಲಾಗಿದೆ. ಅಂದರೆ ಅಂಶವೂ ಕೂಡ ವಿಭಜನೆಗೊಳ್ತಾ ಇದೆ. ಅದೇ ರೀತಿ ಈ ಛೇದ ಅದು ಸೂಚಿಸುವ ಈ ಪೂರ್ಣವೂ ಕೂಡ ವಿಭಜನೆಗೊಳ್ತಾ ಇರೋದರಿಂದ ನಾವು ಅಂಶವನ್ನು ಕೂಡ ನಾವು ಎಷ್ಟರಷ್ಟು ಹೆಚ್ಚು ಮಾಡ್ತೇವೋ ಛೇದವನ್ನು ಕೂಡ ನಾವು ಅಷ್ಟರಷ್ಟೇ ಹೆಚ್ಚು ಮಾಡಬೇಕು ಅನ್ನೋದು ನಮಗೆ ಇದರಿಂದ ಸ್ಪಷ್ಟ ಆಗುತ್ತೆ. ನಾವು ಈಗ ನಮಗೆ 2ನೇ 1 4ನೇ 2ಕ್ಕೆ ಸಮನಾಗಿದೆ ಅಂತ ಗೊತ್ತಾಗ್ತಾ ಇದೆ. ನಾವು ಇದೇ ರೀತಿ ಈ ಒಂದು A5 OHP ಹಾಳೆಯ ಬದಲಾಗಿ 3 ಸಮಭಾಗಗಳನ್ನಾಗಿ ಮಾಡಿರುವ OHP ಹಾಳೆಯನ್ನು ಇದರ ಮೇಲೆ ಇರಿಸಿದಾಗ ಈಗ 2ನೇ 1 ಎಂಬುದು ಮತ್ತೆ 3 ಭಾಗ ಆಗ್ತಿದೆ. ಅಂದರೆ ನಾವು ಇಲ್ಲಿ
ಗಮನಿಸಬೇಕಾಗಿರೋದು, ಈ ರೀತಿಯ ನಾವು ಕಲಿಕೋಪಕರಣ ತಯಾರು ಮಾಡುವಾಗ ಮೊದಲನೇದಾಗಿ ಈ A5 ಹಾಳೆಯನ್ನು ಇದರ ಉದ್ದವನ್ನು ನಾವು 2 ಸಮಭಾಗ ಮಾಡಿದ್ವಿ. ಆದರೆ ಈ OHP ಹಾಳೆಯ ಅಗಲವನ್ನು ಇಲ್ಲಿ ಸಮಭಾಗಗಳಾಗಿ ನಾವು ವಿಭಾಗಿಸ್ತಾ ಇದ್ದೇವೆ. ಇಲ್ಲಿ ಈ 3 ಸಮಭಾಗಗಳನ್ನು ಈ A5 ಹಾಳೆಯ ಮೇಲೆ ಇಟ್ಟಾಗ ಇದು ಈಗ 2ನೇ 1 6ನೇ 3 ಆಗಿ ಬದಲಾಗಿದೆ. ಅಂದರೆ ಈಗ 2ನೇ 1 ಸಮ 4ನೇ 2 ಸಮ 6ನೇ 3. ಇದೇ ರೀತಿ ನಾವು 5 ಸಮಭಾಗಗಳಿರುವ OHP ಹಾಳೆಯನ್ನು ಈ 2ನೇ 1ರ ಮೇಲೆ ಇಟ್ಟಾಗ ನಾವು 10ನೇ 5ಅನ್ನು ಪಡಿತಾ ಇದ್ದೀವಿ. ಸೊ ನಾವಿಲ್ಲಿ ಗಮನಿಸಬಹುದಾದ ಮುಖ್ಯ ಅಂಶ ಅಂದರೆ, ಅಂಶವು ಎಷ್ಟು ಭಾಗಗಳಾಗಿ ವಿಭಜನೆಗೊಳ್ಳುತ್ತೋ ಅದೇ ಪ್ರಮಾಣದಲ್ಲಿ ಛೇದವು ಕೂಡ ವಿಭಜನೆಗೊಳ್ತಾ ಇದೆ. ಅಥವಾ ಅಂಶವು ಎಷ್ಟು ಭಾಗಗಳಾಗುತ್ತೋ, ಎಷ್ಟರಷ್ಟು ಭಾಗಗಳಾಗುತ್ತೋ ಛೇದವು ಕೂಡ ಅಷ್ಟರಷ್ಟೇ ಭಾಗಗಳಾಗಿ ಅದು ಬದಲಾಗ್ತಾ ಇದೆ. ನಾವು ಈ ಕಾರಣದಿಂದಾಗಿ ಇಲ್ಲಿ 2ನೇ 1 ಎಂಬ ಭಿನ್ನರಾಶಿ ನಾವು ತಗೊಂಡಿದ್ವಿ. ಇಲ್ಲಿ ಅಂಶ 2ರಷ್ಟು ಆದಾಗ ಛೇದವು ಕೂಡ 2ರಷ್ಟೇ ಆಗೋದನ್ನು ನಾವು ಈ ಒಂದು ಚಟುವಟಿಕೆಯಲ್ಲಿ ಗಮನಿಸಿದ್ದೇವೆ. ಇದಾದ ನಂತರ ಅಂಶ 3ರಷ್ಟು ಆದಾಗ ಛೇದವು ಕೂಡ 3ರಷ್ಟು ಆಗುವುದನ್ನು ನಾವಿಲ್ಲಿ ಗಮನಿಸಿದ್ದೇವೆ. ನಾವು ಇದುವರೆಗೂ ವಿವಿಧ ಚಟುವಟಿಕೆಗಳನ್ನು ಮಾಡುವ ಮೂಲಕ ಸಮಾನ ಭಿನ್ನರಾಶಿಗಳನ್ನು ಹೇಗೆ ಪಡೆಯಬಹುದು ಅಂತ ಇಲ್ಲಿವರೆಗೂ ನೋಡಿದ್ದೇವೆ. ಈಗ ಈ ಸಮಾನ ಭಿನ್ನರಾಶಿಗಳನ್ನು ನಮ್ಮ GKA 2.0 ಕಿಟ್ನಲ್ಲಿರುವ ಹೋಲಿಕೆ ಪಟ್ಟಿಗಳನ್ನು ಬಳಸಿ ಹೇಗೆ ಪ್ರತಿನಿಧಿಸಬಹುದು ಅಂತ ನಾವೀಗ ತಿಳ್ಕೊಳ್ಳೋಣ. ಇಲ್ಲಿ ನಾವು ಈ ಮುಂಚೆ ಬಳಸಿದ ಭಿನ್ನರಾಶಿಗಳನ್ನೇ ತೆಗೆದುಕೊಳ್ಳೋಣ. ಇವು ಸಮಾನ ಭಿನ್ನರಾಶಿಗಳು ಅಂತ ನಾವು ಈಗಾಗಲೇ ಕಲ್ತಿದ್ದೇವೆ. 2ನೇ 1 ಸಮ 4ನೇ 2 ಸಮ 6ನೇ 3. ಇವುಗಳನ್ನು ನಾವೀಗ ಹೋಲಿಕೆ ಪಟ್ಟಿಯಲ್ಲಿ ಬಳಸಿ ಸಮಾನ ಭಿನ್ನರಾಶಿಗಳನ್ನು ಪಡೆಯೋಣ. ಮೊದಲು 2ನೇ 1ಅನ್ನು ಈ ಹೋಲಿಕೆ ಪಟ್ಟಿಯನ್ನು ಬಳಸಿ ಪ್ರತಿನಿಧಿಸೋಣ. ಇದು 2ನೇ 1. ಈಗಾಗಲೇ ನಾವು ಹೋಲಿಕೆ ಪಟ್ಟಿಯಲ್ಲಿ ಭಿನ್ನರಾಶಿಯನ್ನು ಹೇಗೆ ಪ್ರತಿನಿಧಿಸಬಹುದು ಅಂತ ತಿಳ್ಕೊಂಡಿದ್ದೇವೆ. ಇದು 2ನೇ 1. ಈಗ ಇದರ ಸಮಾನ ಭಿನ್ನರಾಶಿಗಳನ್ನು ಪಡೆಯಲು ನಮಗೀಗಾಗಲೇ ಗೊತ್ತಿರುವಂತೆ ಅಂಶ ಎಷ್ಟರಷ್ಟು ಆಗುತ್ತೋ ಛೇದವು ಕೂಡ ಅಷ್ಟರಷ್ಟೇ ಅದು ಬದಲಾಗುತ್ತೆ ಅಂತ. ಈಗ ನಾನು ಅಂಶವನ್ನು 2 ಪಟ್ಟು ಮಾಡ್ತೀನಿ. ಹೇಗೆ 2 ಪಟ್ಟು ಮಾಡುವುದು? 2 ಪಟ್ಟು ಮಾಡೋದಂದರೆ ಮತ್ತೆ ಒಂದು ಬಿಲೆಯನ್ನು ಇಡುವ ಮೂಲಕ ಅಥವಾ 1ರ ಪಟ್ಟಿಯನ್ನು ಇಡುವ ಮೂಲಕ ಇದನ್ನು ನಾನು ದ್ವಿಗುಣಗೊಳಿಸ್ತಾ ಇದ್ದೇನೆ. ಹಾಗೆ ನಾವು ಛೇದವನ್ನು ಕೂಡ ಇಲ್ಲಿ ನಾವು ಡಬಲ್ ಮಾಡಬೇಕಾಗಿದೆ. ಇಲ್ಲಿ ನೋಡಿ, ಛೇದ ಕೂಡ ಡಬಲ್ ಮಾಡೋಕ್ಕಾಗಿದೆ. ಅಥವಾ ನಾವು ಸುಲಭವಾಗಿ ಹೇಗೆ ಹೇಳ್ಬೋದು, ಇಲ್ಲಿರೋ ಭಿನ್ನರಾಶಿಯನ್ನು ಪ್ರತಿನಿಧಿಸುವ ಹೋಲಿಕೆ ಪಟ್ಟಿಗಳನ್ನೇ ಮತ್ತೊಮ್ಮೆ ಇಟ್ಟರೆ ಆಯಿತು. ಆಗ ನಮಗೆ ಇಲ್ಲಿ ಸಮಾನ ಭಿನ್ನರಾಶಿಗಳು ಸಿಗುತ್ತೆ. ಈಗ ಈ ಸಮಾನ ಭಿನ್ನರಾಶಿಯನ್ನು ನಾವು ಹೇಳೋಣ. ಇಲ್ಲಿ 4 ಭಾಗಗಳಿರುವ ಛೇದ, ಹಾಗೆ 2 ಭಾಗಗಳಿರುವ ಅಂಶ. ಹಾಗಾಗಿ ಇದು 4ನೇ 2ಕ್ಕೆ ಸಮನಾಗಿದೆ. ಈಗ ಇದರ ಮತ್ತೊಂದು ಸಮಾನ ಭಿನ್ನರಾಶಿಯನ್ನು ಪಡೀಲಿಕ್ಕೆ ನಾವು ಈಗಾಗಲೇ ಮಾಡಿದ ಹಂತವನ್ನೇ ಪುನರಾವರ್ತಿಸೋಣ. ಈಗ ಈ ಒಂದು ಅಂಶವು 3ರಷ್ಟಾದರೆ, ಅಂದರೆ ಈಗ ನೋಡಿ 3 ಅಂಶ ಆಗಿದೆ, ಛೇದವು ಕೂಡ 3ರಷ್ಟಾಗುತ್ತೆ. ಛೇದವನ್ನು ಕೂಡ ನಾವು 3ರಷ್ಟು ಮಾಡೋಣ. ಈಗ ನಮಗೆ ಗೊತ್ತಾಗ್ತಿದೆ ಸ್ಪಷ್ಟವಾಗಿ, ನಾವು ಮೊದಲು ತೆಗೆದುಕೊಂಡ ಭಿನ್ನರಾಶಿಯನ್ನೇ ಪದೇ ಪದೇ ಅದನ್ನು ಪಕ್ಕದಲ್ಲಿ ಇಡುವ ಮೂಲಕ ನಾವು ಸಮಾನ ಭಿನ್ನರಾಶಿಗಳನ್ನ ಪಡೆಯಬಹುದು ಅಂತ. ಈಗ ನೋಡಿ, ಈಗ ನಮಗೆ ದೊರೆತಿರುವ ಸಮಾನ ಭಿನ್ನರಾಶಿ ಯಾವುದು ಅಂದರೆ ಅದು 6ನೇ 3. ನಾವು ಮತ್ತೊಮ್ಮೆ ನಾವು ತೆಗೆದುಕೊಂಡ 2ನೇ 1 ಎಂಬ ಭಿನ್ನರಾಶಿಯನ್ನು ಇದರ ಪಕ್ಕದಲ್ಲಿ ಇಟ್ಟಾಗ ನಾವು ಈಗ ಇದರ ಮುಂದಿನ ಸಮಾನ ಭಿನ್ನರಾಶಿಯನ್ನು ಪಡಿಬೋದು. ಅಂದರೆ 8ನೇ 4. ನಾವು ಇಲ್ಲಿಯವರೆಗೆ ಈ ಸಮಾನ ಭಿನ್ನರಾಶಿಗಳನ್ನು ಹೇಗೆ ಪಡೆಯಬಹುದು ಅಂತ ಕಲ್ತ್ಕೊಂಡಿದ್ದೇವೆ. ಈಗ ನಾವು ಈ ಒಂದು ಸಂಚಿಕೆ ಆರಂಭದಲ್ಲಿ ಒಂದು ಪ್ರಶ್ನೆಯನ್ನು ತಗೊಂಡಿದ್ವಿ. ಆ ಪ್ರಶ್ನೆ ಏನು ಅಂದರೆ, ಒಂದು ಕ್ರೀಡಾಂಗಣದಲ್ಲಿನ ಆಸನ ವ್ಯವಸ್ಥೆಯ ಪ್ರಶ್ನೆ ಮತ್ತು ಆ ಸಮಸ್ಯೆಯಲ್ಲಿ 2 ಭಿನ್ನರಾಶಿಗಳು ಇತ್ತು. 2ನೇ 1 ಎಂಬುದು ಒಂದು ಭಿನ್ನರಾಶಿ ಆದರೆ ಮತ್ತೊಂದು ಭಿನ್ನರಾಶಿ 10ನೇ 5. ಈ 2 ಭಿನ್ನರಾಶಿಗಳನ್ನು ಉಪಯೋಗಿಸಿ 2 ನ್ಯೂಸ್ ಚಾನಲ್ಗಳು ವರದಿಯನ್ನು ಮಾಡಿದ್ವು. ಆ 2 ವರದಿಗಳು ಸರಿಯೋ ತಪ್ಪೋ ಎಂದು ನಾವು ನಿರ್ಧರಿಸಬೇಕು. ಈ ಪ್ರಶ್ನೆಯನ್ನು ನಾವು ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದೇವೆ. ಈಗ
ಇವುಗಳನ್ನು ಚರ್ಚೆ ಮಾಡಲು, ಅದರ ಸರಿಯಾದ ಉತ್ತರವನ್ನು ಚರ್ಚೆ ಮಾಡಲು ಇದು ಸರಿಯಾದ ಸಮಯ. ಈಗ ಅದೇ ಪ್ರಶ್ನೆಯನ್ನು ಮಕ್ಕಳಿಗೆ ಕೇಳಿ ಸರಿಯಾದ ಉತ್ತರವನ್ನು ಪಡೀಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಇದೇ ರೀತಿಯ ನೈಜ ಜೀವನಕ್ಕೆ ಸಂಬಂಧಿಸಿದ ಅನೇಕ ಪ್ರಶ್ನೆಗಳನ್ನು ಮಕ್ಕಳಿಗೆ ಕೇಳುವ ಮೂಲಕ, ಸನ್ನಿವೇಶಗಳನ್ನು ಒದಗಿಸುವ ಮೂಲಕ ನಾವು ಈ ಸಮಾನ ಭಿನ್ನರಾಶಿಗಳ ಪರಿಕಲ್ಪನೆಯನ್ನು ಮಕ್ಕಳಿಗೆ ಸ್ಪಷ್ಟಪಡಿಸ್ಬೋದು. ಮತ್ತು ಹೆಚ್ಚು ಹೆಚ್ಚು ಅಭ್ಯಾಸ ನೀಡುವ ಮೂಲಕ ನಾವು ಹೋಲಿಕೆ ಪಟ್ಟಿಗಳನ್ನು ಬಳಸಿ ಈ ಒಂದು ಸಮಾನ ಭಿನ್ನರಾಶಿಗಳನ್ನು ಹೇಗೆ ಪಡೆಯಬಹುದು ಅಂತ ನಾವು ತೋರಿಸ್ಬೋದು. ಈ ಮೌಲ್ಯಮಾಪನ ನಾವು ಮಾಡಲಿಕ್ಕಾಗಿ ಮಕ್ಕಳಿಗೆ ಈ ಬಿಲ್ಡಿಂಗ್ ಬ್ಲಾಕ್ಸ್ ಆ್ಯಪ್ ಇದೆ. ಅದರಲ್ಲಿ ಬರುವಂಥ ಸಮಸ್ಯೆಗಳನ್ನು ಮಕ್ಕಳು ಬಿಡಿಸಲಿಕ್ಕೆ ಹೇಳುವ ಮೂಲಕ ಈ ಪರಿಕಲ್ಪನೆಯನ್ನು ಹೆಚ್ಚು ಹೆಚ್ಚು ಅಭ್ಯಾಸ ಮಾಡಲಿಕ್ಕೆ ನಾವು ಸಹಾಯ ಮಾಡಬಹುದು.